ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 28/2/2026 SSLC ರಾಜ್ಯ ಮಟ್ಟದ ಸಮಾಜ ವಿಜ್ಞಾನದಲ್ಲಿ ಪೂರ್ವ ಸಿದ್ಧತಾ 3ಕ್ಕಾಗಿ 75+ ಒಂದು ಸ್ಕೋರ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀವಿ. ಖಂಡಿತವಾಗಿ ಬ್ಲೂ ಪ್ರಿಂಟ್ ಪ್ರಕಾರ LBAದಲ್ಲಿರ್ತಕ್ಕಂಥ ಅಷ್ಟು ಪ್ರಶ್ನೆಗಳು 1-2-3 ಪಾರ್ಟಲ್ಲಿ ಬರ್ತದೆ. ಸ್ವಲ್ಪ ಪೇಷನ್ಸ್ ಕೊಟ್ಟು ವೇಟ್ ಮಾಡಿ ಮತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ಸ್ಕೋರ್ ಮಾತ್ರ ಆಗ್ತದೆ. ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಖಂಡಿತವಾಗಿ ಜಾಯ್ನ್ ಆದರೆ ಅಲ್ಲಿನೂ ಕೂಡ ನಿಮಗೆ ಕ್ವಶನು ರಿವಿಷನ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾರಿಗೆ ಸ್ಕೋರ್ ಬೇಡ ಅನ್ನೋರು 40 ಮಾರ್ಕ್ಸದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೋಡಿಕೊಂಡು ಪ್ರಿಪೇರ್ ಮಾಡಿಕೊಡ್ರಿ. 1 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಎಸ್, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ಮಾಡಿದ ಶಾಸನ 1773ರ ರೆಗ್ಯುಲೇಟಿಂಗ್ ಶಾಸನ. ಇನ್ನು ಸುಪ್ರೀಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿ ಮಾಡಿದವ ಲಾರ್ಡ್ ಕಾರ್ನ್ವಾಲಿಸ್. ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯ ಸ್ಥಾಪಿಸಿದವ ಲಾರ್ಡ್ ಡಾಲ್ ಹೌಸಿ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಶಾಸನ 1909ರ ಭಾರತೀಯ ಪರಿಷತ್ ಕಾಯ್ದೆ. ಅದನ್ನೇ ಮಿಂಟೋ ಮಾರ್ಲೆ ಸುಧಾರಣಾ ಅಂತ ಕರೀತಾರೆ. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಮುಖ್ಯ ದಾಖಲೆ ಹೇಗೆ ಅಂತ ಕೇಳಿದರು. ಇದು ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿ ಮಾಡಿದವ ಲಾರ್ಡ್ ಕಾರ್ನ್ವಾಲಿಸ್. ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಮೆಕಾಲೆ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಬ್ರಿಟಿಷ್ ಅಧಿಕಾರಿ ವಾರ್ನ್ ಹೇಸ್ಟಿಂಗ್ಸ್. ಮಹಲ್ವಾರಿ ಪದ್ಧತಿ ಜಾರಿಗೆ ಮಾಡಿದವ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ. ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯಗಳನ್ನೇ ದಿವಾನಿ ಅದಾಲತ್ ಅಂತಲೇ ಕರೆಯೋದು. ಇನ್ನು ಚಾರ್ಟರ್ ಕಾಯ್ದೆಯ ಮುಖ್ಯ ಉದ್ದೇಶ ಏನಂದರೆ ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತಾರ ಮಾಡೋದು. ಇನ್ನು ಬ್ರಿಟಿಷರ ಕಾಲದಲ್ಲಿ ಭಾರತೀಯ ಸೇನರಿಗೆ ಲಭಿಸ್ತಕ್ಕಂಥ ಅತ್ಯುನ್ನತ ಹುದ್ದೆ ಸುಬೇದಾರ್. ಭಾರತದ ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಈ ಹೇಳಿಕೆ ಯಾರದು? ಚಾರ್ಲ್ಸ್ ಮೆಟ್ಕಾಫ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935ರ ಭಾರತ ಸರ್ಕಾರದ ಕಾಯ್ದೆ. ಇನ್ನು ಲಾರ್ಡ್ ಕಾರ್ನ್ವಾಲಿಸ್ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಏಕೆ ಕಟ್ಟಿದ? ನಾಗರಿಕ ಸೇವೆ ಬಯಸುವವರಿಗೆ ಶಿಕ್ಷಣವನ್ನು ಕೊಡಲು. ಇನ್ನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಲಾರ್ಡ್ ಕಾರ್ನ್ವಾಲಿಸ್ ಇತ್ತು. ಇನ್ನು ಅಲೆಕ್ಸಾಂಡರ್ ರೀಡಾ ಮತ್ತು ಥಾಮಸ್ ಮನ್ರೋ ಜಾರಿ ಮಾಡಿರ್ತಕ್ಕಂಥ ಒಂದು ಪದ್ಧತಿ ಯಾವುದು ಅಂತ ಕೇಳಿದರು. ಸೊ ಅದು ಬಂದುಬಿಟ್ಟು ರೈತವಾರಿ ಪದ್ಧತಿ ಇಸ್ ದ ರೈಟ್ ಆನ್ಸರ್. ಇನ್ನು ರೆಗ್ಯುಲೇಟಿಂಗ್ ಶಾಸನ ಯಾವಾಗ ಜಾರಿ ಮಾಡಿದರು? 1773ರಲ್ಲಿ. ಇನ್ನು ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಅದನ್ನು ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಎಡ್ಮಂಡ್ ಬರ್ಕಾ. ಇನ್ನು ಮಹಲ್ ಅಂದರೆ ಏನು? ಸೊ ಮಹಲ್ ಅಂದರೆ ತಾಲೂಕು. ಇನ್ನು ಈ ಮೈಸೂರಿನ ಒಡೆಯರು ಪಾಠದಕ್ಕೆ ಬರೋಣ. ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿ ಬರೆದವರು ಬಸಪ್ಪ ಶಾಸ್ತ್ರಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ಮದ್ರಾಸ. ಸುರಪುರ ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ್ದು ನಂದಗಡ. ಪೋರ್ಟ್ ನೋವೆ ಕದನದ ಪರಿಣಾಮ ಹೈದರ್ ಅಲಿ ಬ್ರಿಟಿಷರಿಂದ ಪರಾಭವಗೊಂಡ. ಇನ್ನು ಬೆಂಗಳೂರು ಮೈಸೂರು ರೈಲು ಮಾರ್ಗ ನಿರ್ಮಿಸಿದ ಕೀರ್ತಿ ಯಾರಿಗೆ ಸಲ್ತದೆ? 10ನೇ ಚಾಮರಾಜೇಂದ್ರ ಒಡೆಯರ. ಇನ್ನು ಮಹಾತ್ಮ ಗಾಂಧಿಯ ರಾಜರ್ಷಿ ಅಂತ ಕರೆದವರು ನಾಲ್ವಡಿ ಕೃಷ್ಣರಾಜ ಒಡೆಯರ. ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಆರಂಭಿಸಿದವರು ರಾಜ ಒಡೆಯರು. ಭಾರತದಲ್ಲಿ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ಏನಂತ ಕರೀತಾರೆ? ರಾಜಕೀಯ ಸಮಸ್ಯೆಗಳ ಶತಮಾನ. ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸಗಲ್ಲಿಗೆ ಸ್ಥಳಾಂತರಿಸಲು ಕಾರಣ ಚೆನ್ನಮ್ಮಳ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣ ಸೈನಿಕ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾನೆ ಎಂಬ ಗುಮಾನಿಯಿಂದ. ಇನ್ನು 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ಮಂಗಳೂರು. ಹಲಗಲಿ ಬೇಡರು ಬ್ರಿಟಿಷರ ದಂಗೆ ಏಳಲು ಕಾರಣ ಶಸ್ತ್ರಾಸ್ತ್ರ ಬಳಕೆ ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ. ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದವರು ರಾಜ ಒಡೆಯರ್. 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಬ್ರಿಟಿಷರು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡಿದ್ದು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ ಮಾಡಿದವರು ಕೆ ಶೇಷಾದ್ರಿ ಅಯ್ಯರ್. 1800ರಲ್ಲಿ ಆಂಗ್ಲರ ವಿರುದ್ಧ ಬಿದನೂರು ಮತ್ತು ಶಿಕಾರಿಪುರನಲ್ಲಿ ಎದ್ದವರು ದೋಂಡಿಯಾ ವಾಘ. ಹದಿನಾಡು ಮತ್ತು ಪಾಳಿಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಲು ಕಾರಣ ಯದುರಾಯ ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿರುವ ಕಾರಣ. ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ವಿಶ್ವದ ಯಾವುದೇ ಬಣಕ್ಕೆ ಸೇರದೇ ಇರುವ ನೀತಿಯನ್ನು ಏನಂತ ಕರೀತಾರೆ? ಅಲಿಪ್ತ ನೀತಿ. ಕದನ ಬಾಂಧವ್ಯತ್ರೆ ಮೈತ್ರಿಕೂಟದ ರಾಷ್ಟ್ರಗಳು ಜರ್ಮನಿ, ಆಸ್ಟ್ರೇಲಿಯಾ, ಹಂಗೇರಿ, ಇಟಲಿ. ಹಿರೋಸೀಮಾ ನಾಗಾಸಾಕಿಗಳು ಇರೋ ದೇಶ ಜಪಾನ್. ಮೊದಲ ಮಹಾಯುದ್ಧ ಅಂತ್ಯಗೊಂಡ ಒಪ್ಪಂದ ವರ್ಸೈಲ್. ಶೀತಲ ಸಮರ 2 ರಾಷ್ಟ್ರಗಳ ನಡುವೆ ನಡೆದದ್ದು ಅಮೆರಿಕ ಮತ್ತು ರಷ್ಯಾ. ಹಿಟ್ಲರ್ ಸ್ಥಾಪಿಸಿದ ಸೇನೆ ಬೂದು ಅಂಗಿದಳ. ಇನ್ನು ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿದಳ ಏಕೆ ಸ್ಥಾಪಿಸಿದ? ಗಲಭೆ ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸೋದು.
ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ಏಕೆ ನೇಮಕ ಮಾಡಿದ? ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು. ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರು? ಮುಸಲೋನಿ. ತೀನ್ ಮೂರ್ತಿ ಭವನ ಎಲ್ಲಿದೆ? ದೆಹಲಿ. ತೀನ್ ಮೂರ್ತಿ ಭವನ್ ಏಕೆ ಸ್ಥಾಪಿಸಿದ್ದಾರೆ? ಮೈಸೂರು, ಹೈದರಾಬಾದ್, ಜೋಧ್ಪುರ್, ಲಾರೆನ್ಸ್ ತಂಡಗಳ ಮೊದಲ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಪರ ಭಾಗವಹಿಸಿದ ಸವಿ ನೆನಪಿಗಾಗಿ ಅಂತ ಬರೆದ್ರೆ ಸಾಕು. ಇನ್ನು ರಾಷ್ಟ್ರಸಂಘವನ್ನು ಏಕೆ ಸ್ಥಾಪಿಸಿದ್ರು? ಮಹಾಯುದ್ಧಗಳನ್ನು ತಡೆಗಟ್ಟತಕ್ಕಂಥದ್ದು ಮುಖ್ಯ ಕೆಲಸ. ಹೋಲೋಕಾಸ್ಟ್ ಅಂದ್ರೇನು? ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನೇ ಹೋಲೋಕಾಸ್ಟ್ ಅಂತ ಕರೀತಾರೆ. ಇನ್ನು ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡನ ಹತ್ಯೆಯಾಗಿದ್ದು. ರಷ್ಯಾ ಕ್ರಾಂತಿ ವರ್ಷ 1917. ನಾಜಿ ಪಕ್ಷ ಕಟ್ಟಿದವ ಅಡಾಲ್ಫ್ ಹಿಟ್ಲರ್ ಇಸ್ ದ ರೈಟ್ ಆನ್ಸರ್. ಇನ್ನು ಎರಡನೇ ಮಹಾಯುದ್ಧ ಯಾವ ವರ್ಷ ಕೊನೆಗೊಂಡಿತು? 1945. ಕದನ ಸೌಹಾರ್ದತೆಯ ರಾಷ್ಟ್ರಗಳು ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ರಷ್ಯಾ ಜರ್ಮನಿಯೊಂದಿಗೆ ಮಾಡಿಕೊಂಡ ಒಪ್ಪಂದ ಏಕೆ ಒಪ್ಪಂದ ಮಾಡಿಕೊಂಡಿತು? ಅದು 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿರುವ ಕಾರಣ. ಇನ್ನು ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರು ಹಿಟ್ಲರ್ ಹೇಗೆ ಹತ್ತಿಕ್ಕಿದ? ಜರ್ಮನ್ ಉದ್ಯಮಿಗಳ ಸಂಪೂರ್ಣ ಸಹಾಯವನ್ನು ಪಡೆದು ಅವರನ್ನು ದಮನವನ್ನೇ ಮಾಡಿದ. ಇಷ್ಟು 1 ಮಾರ್ಕರ್ ಆಯಿತು. 2 ಮಾರ್ಕ್. ಇನ್ನು ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಎಸ್, ವಿಶ್ವಸಂಸ್ಥೆ ಸ್ಥಾಪನೆ ವರ್ಷ 1945. ವಿಶ್ವಸಂಸ್ಥೆ ಪದ ಜಾಲ್ತಿಗೆ ತಂದವನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರೋದು ನ್ಯೂಯಾರ್ಕ. ವಿಶ್ವಸಂಸ್ಥೆ ಸಚಿವ ಸಂಪುಟ ಯಾವುದನ್ನು ಕರಿತೀರಿ? ಭದ್ರತಾ ಮಂಡಳಿ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ 1948. ಇನ್ನು 1965ರಲ್ಲಿ ತನ್ನ ಯಾವ ಕಾರ್ಯಕ್ಕಾಗಿ ಶಾಂತಿ ಪ್ರಶಸ್ತಿಯನ್ನು ಪಡೆಯಿತು ವಿಶ್ವಸಂಸ್ಥೆ ಸಂಸ್ಥೆ? ಅದು ಯುನಿಸೆಫ್. ಸಾರ್ಕ್ನ ಕೇಂದ್ರ ಕಚೇರಿ ಇರೋದು ಕಠ್ಮಂಡು. ಜಾಗತಿಕ ಸಂಸತ್ತು ಅಂತ ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆಯನ್ನು ಕರಿತೀರಿ? ಸಾಮಾನ್ಯ ಸಭೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ದಿ ಹೇಗ. ವಿಶ್ವಸಂಸ್ಥೆಯ ಪ್ರತಿ ಸದಸ್ಯ ರಾಷ್ಟ್ರ ಸಾಮಾನ್ಯ ಸಭೆಗೆ ಕಳುಹಿಸಿದ ಪ್ರತಿನಿಧಿಗಳ ಸಂಖ್ಯೆ 5. ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಇರೋದು ಜಿನಿವಾ. ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟು ಸ್ವತಂತ್ರಗೊಂಡ ಕೊನೆ ಪ್ರದೇಶ ಪಲಾವು ಗಣರಾಜ್ಯ. ಆಹಾರ ಮತ್ತು ಕೃಷಿ ಸಂಸ್ಥೆ ಕೇಂದ್ರ ಕಚೇರಿ ರೋಮ್ನಲ್ಲಿದೆ. ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಅಭಿವೃದ್ಧಿಗೆ ಸ್ಥಾಪನೆಯಾದ ಸಂಸ್ಥೆ ಯುನಿಸೆಫ್. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘದಲ್ಲಿನ ಸದಸ್ಯ ರಾಷ್ಟ್ರಗಳು 56. ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಅಂತ ಯಾವುದನ್ನು ಕರಿತೀರಿ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF. ಸಾರ್ಕ್ ಸ್ಥಾಪನೆ ವರ್ಷ 1985. ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಇರೋದು ಬ್ರುಸೆಲ್ಸ್. ಆಫ್ರಿಕನ್ ಒಕ್ಕೂಟ ಸಂಸ್ಥೆಯ ಸ್ಥಾಪನೆ ವರ್ಷ 1963. ಯುನಿಸೆಫ್ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತಿದೆ? ಅದು ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕೆ ವಿನಿಯೋಗವನ್ನು ಮಾಡ್ತಾ ಇದೆ. ವಿಶ್ವ ಶಾಂತಿ ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ ವಿಫಲವಾಗಲು ಕಾರಣ ಎರಡನೇ ಮಹಾಯುದ್ಧದ ಆರಂಭ. ವಿಶ್ವಸಂಸ್ಥೆಯ ದತ್ತಿ ಸಮಿತಿ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಈಗ ಏಕೆ? ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟ ಪ್ರದೇಶಗಳೆಲ್ಲವೂ ಸ್ವತಂತ್ರಗೊಂಡು ಸ್ವಯಂ ಆಡಳಿತ ಸಾಧನೆಯನ್ನು ಮಾಡಿದವು. ಆಸಿಯಾನ್ದ ಕೇಂದ್ರ ಕಚೇರಿಯಲ್ಲಿದೆ ಇಂಡೋನೇಷ್ಯಾದ ಜಕಾರ್ತ. ಇನ್ನು ಸೋಷಾಲಜಿಯಲ್ಲಿ ನೋಡಿ, ಸಂವಿಧಾನದ ಯಾವ ವಿಧಿಯನ್ನು ಅಸ್ಪೃಶ್ಯತೆ ನಿಷೇಧಿಸಿದೆ? 17. ಮಾನವ ಕುಲ ತಾನೊಂದೇ ಉಲಂ ಅಂತ ಹೇಳಿದವನು ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿತ ಕಳಂಕ ಅಂತ ಹೇಳಿದವನು ಗಾಂಧೀಜಿ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ 1976. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಅಂತ ಹೇಳೋ ಕಾಯ್ದೆ ಅಸ್ಪೃಶ್ಯತಾ ಅಪರಾಧದ ಕಾಯ್ದೆ. ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿಗೆ ಬಂದ ವರ್ಷ 1955. ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನು ಯಾವುದರಲ್ಲಿ ಗುರುತಿಸ್ತಾರೆ? ಜಾತಿ ವ್ಯವಸ್ಥೆ. ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಜನರಲ್ಲಿ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಅಂತ ವಿಂಗಡಣೆ ಮಾಡೋದೇ ಸಾಮಾಜಿಕ ಸ್ತರ ವಿನ್ಯಾಸ. ಇನ್ನು ಪೂರ್ವಾಗ್ರಹ ಎಂದರೇನು ಅಂತ ಕೇಳಿದ್ದಾರೆ. ಎಸ್, ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ. ಇನ್ನು ಅಸ್ಪೃಶ್ಯತೆ ಆಚರಣೆ ನಿರ್ಮೂಲನೆ ಕುರಿತು ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ವಹಿಸಿದ ಶಾಸನ 1989ರ ಶಾಸನ. ಇಂದು ಅಸ್ಪೃಶ್ಯತಾ ಆಚರಣೆ ಕಡಿಮೆಯಾಗಲು ಕಾರಣ ಸಾಕ್ಷರತೆಯ ಹೆಚ್ಚಳ. ಇನ್ನು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಮೌನ ಕಣಿವೆ ಯಾವ ರಾಜ್ಯದಲ್ಲಿ ನಡೆಯಿತು? ಕೇರಳ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿನ ಪರಿಸರ ಚಳವಳಿ ಅಪ್ಪಿಕೋ. ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದವರು ಮೇಧಾ ಫಾಟ್ಕರ್. ಡಾಕ್ಟರ್ ಶಿವರಾಮ್ ಕಾರಂತ ವಿರೋಧಿಸಿದ ಪರಿಸರ ಚಳವಳಿ ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕ ನಂಜುಂಡಸ್ವಾಮಿ. ಸಾಮೂಹಿಕ ವರ್ತನೆ ಅಂದರೆ ಏನು ಅಂತ ಕೇಳಿದ್ದಾರೆ. ಸಮೂಹದಲ್ಲಿರುವಾಗ ವ್ಯಕ್ತಿ ಮಾಡುವ ವರ್ತನೆ. ಜನಮಂದೆ ಎಂದರೇನು? ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜಲರಾಶಿ. ದೊಂಬಿ ಎಂದರೇನು? ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆಯೇ ದೊಂಬಿ. ಕಾರ್ಮಿಕ ಚಳವಳಿ ಎಂದರೇನು?
ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳವಳಿ. ಅಪಿಕೋ ಚಳವಳಿಯ ನಾಯಕತ್ವ. ಸಲ್ಯಾನಿ ಗ್ರಾಮದ ರೈತರು MRPL ವಿರುದ್ಧದ ಚಳವಳಿಯನ್ನು ಏಕೆ ಹಮ್ಮಿಕೊಂಡರು? ರಾಸಾಯನಿಕ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗ್ತದೆ ಎಂಬ ಕಾರಣದಿಂದ. ಇನ್ನು ಕೈಗಾ ವಿರೋಧಿ ಚಳವಳಿಯನ್ನು ಏಕೆ ಪ್ರಾರಂಭಿಸಿದರು? ಕೈಗಾ ಅಣುಸ್ಥಾವರ ಸ್ಥಾಪನೆಯಿಂದ ಅರಣ್ಯನಾಶ, ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ, ಜೀವ ಪ್ರಭೇದಗಳ ನಾಶವಾಗ್ತದೆ ಎಂಬ ಕಾರಣದಿಂದ. ಇನ್ನು ನರ್ಮದಾ ಬಚಾವೋ ಆಂದೋಲನ ಯಾವ ರಾಜ್ಯದಲ್ಲಿ ಹಮ್ಮಿಕೊಂಡರು? ಗುಜರಾತ್. ಕೇರಳದ ಮೌನ ಕಣಿವೆ ಆಂದೋಲನವನ್ನು ವಹಿಸಿದವರು ಕೇರಳ ಸಾಹಿತ್ಯ ಪರಿಷತ್ನವರು. ಭೂಗೋಳ ನೋಡಿ. ಬೇಸಿಗೆಯಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಲು ಕಾರಣ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳೋದ್ರಿಂದ. ಬೇಸಿಗೆಯಲ್ಲಿ ಮಳೆಯಾಗಲು ಕಾರಣ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹ. ಕಾಲ ಬೈಸಾಖಿ ಅಂದರೆ ಏನು? ಏಪ್ರಿಲ್ ಮೇ ತಿಂಗಳಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಪರಿಸರ ಮಳೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯದ ರಾಜ್ಯ ತಮಿಳುನಾಡು. ನೈಋತ್ಯ ಮಾನ್ಸೂನ್ ಮಾರುತಗಳ 2 ಶಾಖೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿ ಚಳಿಗಾಲ. ಕಾಫಿ ಮಳೆ ಅಂದರೆ ಏನು? ಏಪ್ರಿಲ್ ಮೇ ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಬೀಳುವ ಪರಿಸರ ಮಳೆಯೇ ಕಾಫಿ ಮಳೆ ಅಥವಾ ಕಾಫಿ ತುಂತುರು. ಮಾವಿನ ಹೊಯ್ಲು ಅಂದರೇನು? ಏಪ್ರಿಲ್ ಮೇ ತಿಂಗಳಿನಲ್ಲಿ ಕೇರಳ ರಾಜ್ಯದಲ್ಲಿ ಬೀಳುವ ಪರಿಸರ ಮಳೆ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಏಕೆ? ಈ ಅರಬ್ಬಿ ಸಮುದ್ರ ಶಾಖೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಿಂದ ತಡೆಹಿಡಿಯಲ್ಪಟ್ಟು ಹೆಚ್ಚು ಮಳೆ ಆಗ್ತದೆ. ಇನ್ನು ಭಾರತದ ಅತಿ ಹೆಚ್ಚು ಉಷ್ಣಾಂಶ ಗಂಗಾನಗರ, ಅತಿ ಹೆಚ್ಚು ಮಳೆ ಪಡೆಯೋದು ಮಾಸಿನ್ ರಾಮ್, ಅತಿ ಕಡಿಮೆ ಮಳೆ ಪಡೆಯೋದು ರುಯ್ಲಿ ರಾಜಸ್ಥಾನ್. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಭಾರತದ ವಾಯುಗುಣ ಉಷ್ಣವಲಯದ ಮಾನ್ಸೂನ್ ಮಾದರಿ. ಅತಿ ಹೆಚ್ಚು ಮಳೆ ತರುವ ಋತು ನೈಋತ್ಯ ಮಾನ್ಸೂನ್ ಋತು. ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಅಕ್ಟೋಬರ್ ಟು ನವಂಬರ. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರ ಮಳೆ ಕಾಲ ಬೈಸಾಖಿ. ಓಕೆನಾ. ಇನ್ನು ಸಾರಿಗೆ ಮತ್ತು ಸಂಪರ್ಕ ನೋಡಿ. ಭಾರತದ ಹೆಬ್ಬಾಗಿಲು ಅಂತ ಕರೆಯೋದು ಮುಂಬೈ. ಭಾರತದ ಚಹದ ಬಂದಿರು ಕೋಲ್ಕತ್ತಾ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ 44. ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆ 1995. ಭಾರತದ ನೈಸರ್ಗಿಕ ಬಂದರು ವಿಶಾಖಪಟ್ಟಣ. ಮಾರ್ಗಸೂಚಿ ಪಾತ್ ಫೈಂಡರ್ ಅಂತ ಯಾವುದಕ್ಕೆ ಕರಿತೀರಿ? GPS. ಭಾರತದ ಮೊದಲ ಆಂತರಿಕ ನೌಕಾಯಾನ ವ್ಯವಸ್ಥೆ ಹೆಸರು ಜಲ್ಮಾರ್ಗ. ನೆಕ್ಸ್ಟ್, ರಸ್ತೆ ನಿರ್ಮಾಣ ಸಂಸ್ಥೆಯ ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗ ಲೇಹನ ಉಮ್ಲಿಂಗ್ಲಾ. ಭಾರತದ ರೈಲ್ವೆ ಯೋಜನೆ ಕಾರ್ಯರೂಪಕ್ಕೆ ಬಂದದ್ದು 1988. ಓಕೆ, ಸೊ ಇದು ಇಂಪಾರ್ಟೆಂಟ್ ಇತ್ತು. ಕಾಡ್ಲಾ ಗುಜರಾತ್ಗೆ ಸಂಬಂಧವನ್ನು ಪಡ್ತದೆ. ಭಾರತ GPS-ನಿಂದ 7 ಉಪಗ್ರಹಗಳನ್ನು ಉಡಾಯಿಸಿದೆ. ಓಕೆನಾ. ಇವೆಲ್ಲ ಏನಪ್ಪ ಅಂದರೆ 1 ಮಾರ್ಕರ್ ಕ್ವಶನ್ ಇತ್ತು, ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ 2 ಮಾರ್ಕರ್ ಕ್ವಶನ್ಸ್ಗಳನ್ನು ತರ್ತಾ ಇದ್ದೀನಿ. ಓಕೆನಾ. ಸೊ 2 ಅಂಕಗಳ ಪ್ರಶ್ನೆಗಳನ್ನು ಖಂಡಿತವಾಗಿ ನೀವು ಪ್ರಿಪೇರ್ ಮಾಡಿದರೆ ಸೊ ಏನೊಂದು LBAದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದಾವಲ್ಲ ಅವೆಲ್ಲವುಗಳನ್ನು ನಾವು ನಿಮ್ಗೆ ಏನು ಮಾಡಿದ್ದೀವಿ ಅಂದರೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಸೊ ಮೋಸ್ಟ್ ಇಷ್ಟು ನೀವು ಓದ್ಕೊಂಡು ಹೋದ್ರೇ ನಿಮ್ಮದು ಸ್ಕೋರ್ ಆಗ್ತದೆ, ಇಲ್ಲಾಂದರೆ ಸ್ಕೋರ್ ಮಾತ್ರ ಆಗೋದಿಲ್ಲ. ಓಕೆನಾ. ಎಸ್, ಲಾಸ್ಟ್ ಬರೋದು ಬ್ಯಾಂಕಿನ ವ್ಯವಹಾರಗಳು, ಉದ್ಯಮಶೀಲತೆ ಅಂತಕ್ಕಂಥದ್ದು ಇದಿತ್ತು. ಸಿಗುವ ಸೆಕೆಂಡ್ ಭಾಗದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.